ಮೇ 5, 2021 ಅಮೆರಿಕಾದ ಸಿಯಾಟಲ್ ಸಿಟಿಯಲ್ಲಿ ಒಂದು ವಿಚಿತ್ರವಾದ ಘಟನೆ ನಡೆಯುತ್ತೆ. ಒಂದು ಪೊಲೀಸ್ ರಿಪೋರ್ಟಿಂಗ್ ಆಗುತ್ತೆ. ಅಲ್ಲಿನ ಐ ವಿಟ್ನೆಸ್ ಪ್ರಕಾರ ಒಬ್ಬರು ಲೇಡಿ ಕುಂತ್ಕೊಂಡು ಕಿರ್ಚಾಡ್ಕೊಂಡು ಕೈಯಲ್ಲಿ ಏನೋ ಒಂದು ಅನ್ನೋನ್ ಆಬ್ಜೆಕ್ಟ್ನ ಇಟ್ಕೊಂಡಿದ್ದಾರೆ. ಆ್ಯಂಡ್ ಆ ಲೇಡಿ ತುಂಬ ವಿಚಿತ್ರವಾಗಿ ವರ್ತನೆ ಮಾಡ್ತಾ ಇದ್ಲು. ತುಂಬ ಸೀವಿಯರ್ ಆಗಿ ಗಾಯಗೊಂಡಿದ್ಲು. ಮುಖದ ಮೇಲಿಂದ ಮತ್ತು ಕೈ ಮೇಲಿಂದ ರಕ್ತ ಬರ್ತಾ ಇತ್ತು. ಆ ಒಂದು ಲೇಡಿನ ಇಟ್ಕೊಳ್ಳೋದಕ್ಕೆ ಏನಿಲ್ಲ ಅಂತ ಅಂದ್ರೂ ಕೂಡ 8 ಜನ ಪೊಲೀಸ್ ಆಫೀಸರ್ಸ್ಗಳು ಬಂದಿರ್ತಾರೆ. ಆ ಲೇಡಿ ಮುಖ ನಾರ್ಮಲ್ ಆಗಿರಲಿಲ್ಲ. ಅಲ್ಲಿನ ಐ ವಿಟ್ನೆಸ್ ಪ್ರಕಾರ ಆ ಒಂದು ಲೇಡಿ ಮುಖ ಅನ್ಯಾಚುರಲ್ ಆಗಿತ್ತು, ಒಳ್ಳೆ ಝಾಂಬಿ ಥರ. ಈ ವಿಚಾರದ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಕ್ಕಾಪಟ್ಟೆ ಮೆನ್ಷನ್ಸ್ಗಳಾಗುತ್ತೆ. ಬಟ್ ಯಾರು ಕೂಡ ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂತಂದರೆ ಇದೊಂದು ಯಾವುದೋ ಇಂಟರ್ನೆಟ್ ಹೋಕ್ಸ್ ಇರ್ಬೋದು, ಯಾವುದೋ ಫೇಕ್ ವಿಡಿಯೋ ಇರ್ಬೋದು, ಅಥವಾ ಎಕ್ಸ್ಟ್ರೀಮ್ ಓವರ್ ರಿಯಾಕ್ಷನ್ ಇರಬೇಕು ಅಂತ ಅಂದ್ಬಿಟ್ಟು ಯಾರು ಕೂಡ ಈ ಒಂದು ವಿಡಿಯೋ ಬಗ್ಗೆ ಅಥವಾ ಈ ಒಂದು ಕೇಸ್ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬಟ್ ರಿಯಾಲಿಟಿ ಬೇರೆಯೇ ಇತ್ತು. ಅವತ್ತು ಸಂಜೆ ಸಿಯಾಟಲಲ್ಲಿ ನಿಜವಾಗ್ಲೂ ಕೂಡ ಒಂದು ವಿಚಿತ್ರವಾದ ಘಟನೆ ನಡೆದಿತ್ತು. ಆ್ಯಂಡ್ ಆ ಒಂದು ವಿಚಿತ್ರವಾದ ಘಟನೆಯಿಂದ ಈ ಒಂದು ಕೇಸು ಇಂಟರ್ನ್ಯಾಷನಲ್ ಸ್ಪಾಟ್ಲೈಟ್ ಆಗೋಯಿತು. ಆ್ಯಂಡ್ ಅವತ್ತು ಸಂಜೆ ಒಂದು ಇಂಟರ್ನೆಟ್ ಮಿಸ್ಟ್ರಿನೂ ಕೂಡ ಉಟ್ಕೊಂತು, ಸಿಯಾಟಲ್ ಝಾಂಬಿ ವುಮೆನ್ ಅಂತ. ಈ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಈ ವಿಡಿಯೋಲಿರೋ ಲೇಡಿ ಮುಖ ಒಳ್ಳೆ ವಿಚಿತ್ರವಾಗಿದೆ, ಒಳ್ಳೆ ದೆವ್ವದ ಥರ ಇದೆ. ತಲೆ ಕೂದಲು ಅರ್ಧಂಬರ್ಧ ಉದ್ರೋಗಿದೆ. ಕುಂತ್ಕೊಂಡು ನಡೀತಿದ್ದಾಳೆ. ಆ್ಯಂಡ್ ಕಾಲಲ್ಲಿ ಬರೀ ಒಂದು ಶೂ ಮಾತ್ರ ಇದೆ. ಪ್ರತಿಯೊಂದು ಹೆಜ್ಜೆ ಇಡಬೇಕಾದ್ರೂ ಕೂಡ ನೋವಿನಿಂದ ಕಿರ್ಚಾಡ್ಕೊಂಡು ಹೆಜ್ಜೆನ ಇಡ್ತಾ ಇದ್ದಾಳೆ. ಆ್ಯಂಡ್ ಆ ಲೇಡಿ ಕೈಯಲ್ಲಿ ಒಂದು ವಸ್ತು ಇತ್ತಂತೆ. ಈ ವಿಡಿಯೋ ಅಪ್ಲೋಡರ್ ಪ್ರಕಾರ ಅದು ಸೈಡ್ ಬ್ಯಾಗ್ ಥರ ಇತ್ತಂತೆ. ಆ್ಯಂಡ್ ಅದು ಫುಲ್ಲು ಬ್ಲಡ್ ಆಗಿತ್ತಂತೆ. ಅನ್ಫಾರ್ಚುನೇಟ್ಲಿ ಈ ಒಂದು ವಿಡಿಯೋ ಬರೀ ಸೆಕೆಂಡ್ಸ್ ಗಟ್ಟಲೆ ಇದ್ದಿದ್ದ ಕಾರಣ ಈ ಒಂದು ಲೇಡಿಯ ಬಗ್ಗೆ ಅಥವಾ ಈ ಒಂದು ಕೇಸಿನ ಬಗ್ಗೆ ಏನೂ ಕೂಡ ಅಷ್ಟು ಇನ್ಫಾರ್ಮೇಷನ್ ಹೊರಗಡೆ ಬರೋದಿಲ್ಲ. ಸೊ ಹಾಗಾಗಿ ಈ ಒಂದು ಲೇಡಿನ ಎಲ್ಲರೂ ಕೂಡ ಸಿಯಾಟಲ್ ಝಾಂಬಿ ವುಮೆನ್ ಅಂತ ಕರೆಯೋದಕ್ಕೆ ಶುರು ಮಾಡ್ತಾರೆ. ಬಟ್ ಅದೇ ದಿನ ಇನ್ನೂ ಒಂದು ವಿಡಿಯೋ ವೈರಲ್ ಆಗುತ್ತೆ. ಈ ಒಂದು ಕೇಸ್ ರಿಲೇಟೆಡ್ಡು ಯಾರೋ ಒಬ್ಬರು ಬೇರೆ ಆ್ಯಂಗಲಿಂದ ಆ ಒಂದು ವಿಡಿಯೋನ ಶೂಟ್ನ ಮಾಡಿಬಿಟ್ಟು ಯೂಟ್ಯೂಬ್ಗೆ ಅಪ್ಲೋಡ್ನ ಮಾಡಿರ್ತಾರೆ. ಈ ವಿಡಿಯೋದಲ್ಲಿ ಆ ಒಂದು ಲೇಡಿಯ ಮುಖ ಸ್ವಲ್ಪ ಕ್ಲಿಯರಾಗಿ ಕಾಣಿಸ್ತಾ ಇದೆ. ನೀವು ಕಣ್ಣಿನ ಭಾಗದಲ್ಲಿ ಅಬ್ಸರ್ವ್ ಮಾಡ್ಬೋದು. ಫುಲ್ಲು ಡಾರ್ಕ್ ಆಗೋಗಿದೆ, ಬ್ಲ್ಯಾಕ್ ಆಗೋಗಿದೆ. ಆ್ಯಂಡ್ ಹಂಗೆ ಮುಖದ ಕೆಳಗಡೆ ಭಾಗ, ಬಾಯಿಯ ಭಾಗನೂ ಕೂಡ ಚರ್ಮ ಫುಲ್ಲು ಬ್ಲ್ಯಾಕ್ ಆಗೋಗಿದೆ. ನೋಡೋದಕ್ಕೆ ಭಯ ಆಗುತ್ತೆ. ಒಳ್ಳೆ ದೆವ್ವದ ಥರ ಇದೆ, ಒಳ್ಳೆ ಝಾಂಬಿ ಥರ ಕಾಣಿಸ್ತಾ ಇದೆ ಆ ಒಂದು ಮುಖ. ಆ್ಯಂಡ್ ಆ ಒಂದು ಲೇಡಿ ಈ ವಿಡಿಯೋಲ್ಲಿ ಸಿಕ್ಕಾಪಟ್ಟೆ ಅಬ್ನಾರ್ಮಲ್ ಆಗಿ ಆಡ್ತಿದ್ದಾಳೆ. ಆ ಲೇಡಿನ ಸಮಾಧಾನ ಮಾಡೋದಕ್ಕೆ ಸುಮಾರು ಜನ ಪೊಲೀಸ್ ಆಫೀಸರ್ಸ್ಗಳು ಟ್ರೈ ಮಾಡ್ತಾ ಇರ್ತಾರೆ. ಬಟ್ ಆ ಒಂದು ಲೇಡಿ ಇವ್ರಿಗೇನು ಕೂಡ ರೆಸ್ಪಾನ್ಸೇ ಮಾಡ್ತಾ ಇರಲ್ಲ. ಸುಮ್ಮನೆ ಮುಂದಕ್ಕೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಆ್ಯಂಡ್ ಪೊಲೀಸ್ ಆಫೀಸರ್ಸ್ಗಳು ಆ ಒಂದು ಲೇಡಿ ನಡೆಯೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಪೊಲೀಸರು ಕೂಡ ಆ ಒಂದು ಲೇಡಿ ತಪ್ಪಿಸ್ಕೊಂಡು ಹೋಗ್ತಾ ಇರ್ತಾಳೆ. ಪೊಲೀಸವ್ರಿಗೆ ಆ ಒಂದು ಲೇಡಿ ನಡೆಯೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇರುತ್ತೆ. ಬಟ್ ಅದೇ ದಿನ ಈ ಕೇಸ್ ರಿಲೇಟೆಡ್ ಇನ್ನೂ ಒಂದು ವಿಡಿಯೋ ಅಪ್ಲೋಡ್ ಆಗುತ್ತೆ ಟಿಕ್ಟಾಕಲ್ಲಿ. ಆ್ಯಂಡ್ ಆ ಒಂದು ವಿಡಿಯೋಯಿಂದ ಈ ಒಂದು ಕೇಸಿನ ಮಿಸ್ಟ್ರಿ ಇನ್ನು ಡಾರ್ಕರ್ ಟರ್ನ್ ತಗೊಳ್ಳುತ್ತೆ. ಆ ಲೇಡಿ ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ಆ ಒಂದು ಲೇಡಿ ಪೊಲೀಸ್ ಆಫೀಸರ್ಸ್ಗಳಿಗೆ ನನ್ನನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಡಿ ಅಂತ ಬೇಡ್ತಾ ಇರ್ತಾಳೆ. ಆ್ಯಂಡ್ ಈ ಒಂದು ಕೇಸು ಇಲ್ಲೇ ಒಂದು ಮಿಸ್ಟ್ರಿ ಟರ್ನ್ ತಗೊಳುತ್ತೆ. ಏನಪ್ಪ ಅಂತಂದರೆ ಆ ಒಂದು ಲೇಡಿ ಪೊಲೀಸ್ ಆಫೀಸರ್ಸ್ಗಳಿಗೆ ನನ್ನ ಮಗುನ ಕರ್ಕೊಂಡು ಹೋಗ್ಬೇಡಿ ಅಂತ ಅಂದ್ಬಿಟ್ಟು ಕಿರ್ಚಾಡ್ತಾ ಇರ್ತಾಳೆ. ಬಟ್ ವಿಚಿತ್ರ ಏನು ಗೊತ್ತಾ, ನಾನು ಸ್ಟಾರ್ಟಿಂಗಲ್ಲಿ ತೋರಿಸಿರೋ ವಿಡಿಯೋಲ್ಲಿ ಈ ಒಂದು ಲೇಡಿಯ ಕೈಯಲ್ಲಿ ಒಂದು ಸೈಡ್ ಬ್ಯಾಗ್ ಇರುತ್ತೆ. ಆ ಒಂದು ಸೈಡ್ ಬ್ಯಾಗು ಫುಲ್ ರಕ್ತ ಆಗಿರುತ್ತೆ. ಬಟ್ ಇವಾಗ ಆ ಲೇಡಿಯ ಕೈಯಲ್ಲಿ ಸೈಡ್ ಬ್ಯಾಗ್ ಇಲ್ಲ, ಯಾವುದೋ ಒಂದು ಮಗು ಥರ, ಚಿಕ್ಕ ಮಗು ಥರ ಕೈಯಲ್ಲಿ ಇಟ್ಕೊಂಡಿದ್ದಾಳೆ. ಸೊ ಎಲ್ಲೋಯ್ತಾ ಒಂದು ಸೈಡ್ ಬ್ಯಾಗು? ನೋ ಆನ್ಸರ್ಸ್. ಆ್ಯಂಡ್ ಈ ವಿಡಿಯೋನೇ ಕೊನೆ ವಿಡಿಯೋ ಆಗಿರುತ್ತೆ ಈ ಒಂದು ಕೇಸ್ ರಿಲೇಟೆಡು. ಆಮೇಲೆ ಯಾರೂ ಕೂಡ ಈ ಒಂದು ಕೇಸ್ ರಿಲೇಟೆಡಿನ ವಿಡಿಯೋ ಎಲ್ಲೂ ಕೂಡ ಅಪ್ಲೋಡ್ ಮಾಡ್ತಾ ಇರೋದಿಲ್ಲ. ಸರ್ಪ್ರೈಸಿಂಗ್ಲಿ ಸಿಯಾಟಲ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಈ ಒಂದು ಕೇಸ್ ರಿಲೇಟೆಡು ಏನು ಕೂಡ ಒಂದು ಪಬ್ಲಿಕ್ ಸ್ಟೇಟ್ಮೆಂಟ್ ಇರ್ಬೋದು ಅಥವಾ ಅಫಿಷಿಯಲ್ ಸ್ಟೇಟ್ಮೆಂಟ್ ಎಲ್ಲೂ ಕೂಡ ರಿಲೀಸ್ ಮಾಡೋದೇ ಇಲ್ಲ. ಆ್ಯಂಡ್ ಇಷ್ಟು ಪಾಪ್ಯುಲರ್ ಆಗಿದ್ರು ಕೂಡ ಈ ಒಂದು ಕೇಸು ಸಾಲ್ವ್ ಆಗಿರೋದಿಲ್ಲ. ಏನು ಕೂಡ ಒಂದು ಸ್ಟ್ರಾಂಗ್ ಎವಿಡೆನ್ಸ್ ಇರ್ಬೋದು, ಆನ್ಸರ್ಸ್ಗಳೇನು ಕೂಡ ಸಿಕ್ಕಿರೋದಿಲ್ಲ. ಸೊ ಹಾಗಾಗಿ ಈ ಒಂದು ಕೇಸು ಒಂದು ಇಂಟರ್ನೆಟ್ ಮಿಸ್ಟ್ರಿಯಾಗೇ ಉಳಿದೋಗಿರುತ್ತೆ.
ಆ್ಯಂಡ್ ಅಲ್ಲಿಂದ ಎಷ್ಟೊಂದು ಥಿಯರೀಸ್ಗಳು ಬರೋದಕ್ಕೆ ಶುರುವಾಗುತ್ತೆ. ಆ್ಯಂಡ್ ನಾರ್ಮಲಿ ಸುಮಾರು ಜನ ಈ ಒಂದು ವಿಡಿಯೋ ಅಥವಾ ಈ ಒಂದು ಕೇಸು ಫೇಕ್ ಅಂತ ಹೇಳ್ತಾರೆ. ಯಾಕಂತಂದರೆ ಎಲ್ಲೂ ಕೂಡ ಅಫಿಷಿಯಲ್ ರಿಪೋರ್ಟಿಂಗ್ಸ್ ಆಗದಿರೋ ಕಾರಣ ಮೇ ಬಿ ಇದೊಂದು ಫೇಕ್ ವಿಡಿಯೋ ಇರ್ಬೋದು, ಯಾರೋ ಒಬ್ಬರು ಹೆವಿ ಮೇಕಪ್ ಹಾಕ್ಕೊಂಡು ಪಬ್ಲಿಸಿಟಿಗಾಗಿ ಅಥವಾ ಒಂದು ಜನರ ಒಂದು ಅಟೆನ್ಷನ್ಗಾಗಿ ಈ ರೀತಿ ಮಾಡ್ತಿರ್ಬೋದು ಅಂತ ಅಂದ್ಬಿಟ್ಟು ಸುಮ್ಮನಾಗಿ ಹೋಗ್ತಾರೆ. ಎಕ್ಸ್ಪೆಷಲಿ ಈ ಒಂದು ವಿಡಿಯೋ ವೈರಲ್ ಆಗ್ತಿದ್ದು ಟಿಕ್ಟಾಕಲ್ಲಿ. ನಿಮ್ಗೆ ಗೊತ್ತಿರೋ ಹಾಗೇನೆ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ರೀತಿ ಎಷ್ಟೊಂದು ಫೇಕ್ ವೀಡಿಯೋಸ್ಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರುತ್ತೆ. ಸೊ ಅದೇ ರೀತಿಯೂ ಇದೊಂದು ವಿಡಿಯೋ ಇರ್ಬೋದು ಅಂತ ಅಂದ್ಬಿಟ್ಟು ಜನರು ಅಷ್ಟು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬಟ್ ಪೊಲೀಸ್ ಡಿಸ್ಪ್ಯಾಚ್ ರೇಡಿಯೋಯಿನ ಆಡಿಯೋ ರೆಕಾರ್ಡಿಂಗ್ಸು ಬೇರೆನೇ ಕತೆ ಹೇಳ್ತಾ ಇದೆ ಇಲ್ಲಿ. Walking eastbound on West Barrett Street that has blood running down her face and leg. She's also yelling and limping. She's described as a white female, 20 to 30, 5'5" to 5'7", thin build, with a shaved head and brown patches of hair, wearing a gray t-shirt, blue jeans, and one white shoe. James and West Armour Street on the west side, just north of. ಸೊ ಈ ಒಂದು ಆಡಿಯೋ ಕೇಳಿಸ್ಕೊಂಡ್ಮೇಲೆ ಒಂದೊಂದು ಪಕ್ಕ ಆಯಿತು ಏನಂತ ಅಂದರೆ ಸಿಯಾಟಲ್ ಪೊಲೀಸ್ ಡಿಪಾರ್ಟ್ಮೆಂಟವರು ಈ ಒಂದು ಲೇಡಿಗೆ ರೆಸ್ಪಾಂಡ್ ಮಾಡಿದ್ದಾರೆ. ಬಟ್ ಏನಕ್ಕೆ ಸಿಯಾಟಲ್ ಪೊಲೀಸ್ ಡಿಪಾರ್ಟ್ಮೆಂಟವರು ಪಬ್ಲಿಕ್ಕಿಗೆ ಬಂದ್ಬಿಟ್ಟು ಏನೂ ಕೂಡ ಉತ್ತರನ ಕೊಡಲಿಲ್ಲ ಅಥವಾ ಒಂದು ಪಬ್ಲಿಕ್ ಸ್ಟೇಟ್ಮೆಂಟ್ ಏನಕ್ಕೆ ಮಾಡಲಿಲ್ಲ, ಯಾರೂ ಕೂಡ ಗೊತ್ತಿಲ್ಲ ಏನಕ್ಕೆ ಅಂತ ಅಂದ್ಬಿಟ್ಟು. ಈ ಒಂದು ಕೇಸಲ್ಲಿ ಇನ್ನೂ ಒಂದು ಟ್ವಿಸ್ಟ್ ಸಿಗುತ್ತೆ. ಸಿಯಾಟಲಲ್ಲಿ ಅವತ್ತು ಒಂದು ದೊಡ್ಡ ಮೂವಿ ಶೂಟಿಂಗ್ ನಡೀತಾ ಇರುತ್ತೆ, ಕಿಮ್ಮಿ ಅಂತ ಅಂದ್ಬಿಟ್ಟು. ಸೊ ಇದು PR ಸ್ಟಂಟ್ ಇರ್ಬೋದು, ಆ ಒಂದು ಮೂವಿನ ಪ್ರಮೋಟ್ ಮಾಡೋಕ್ಕೆ ಸ್ವಲ್ಪ ಜನ ಹೇಳ್ತಾ ಇರ್ತಾರೆ. ಬಟ್ ಆ ಒಂದು ಮೂವಿ ರಿಲೀಸ್ ಆದಮೇಲೆ ಆ ಒಂದು ಮೂವಿಯಲ್ಲಿ ಎಲ್ಲೂ ಕೂಡ ಜಾಂಬಿಯ ರೆಫರೆನ್ಸ್ ಇರೋದಿಲ್ಲ. ಸೊ ಹಾಗಾಗಿ ಈ ಒಂದು ಥಿಯರಿನೂ ಕೂಡ ಒಂದು ಡೆಡ್ ಎಂಡ್ ಆಗುತ್ತೆ. ಆ್ಯಂಡ್ ಸ್ವಲ್ಪ ಜನ ಲಾಜಿಕಲ್ ಥಿಯರೀಸ್ಗಳನ್ನ ಮುಂದೆ ಇಡ್ತಾರೆ. ಮೋಸ್ಟ್ಲಿ ಆ ಒಂದು ಲೇಡಿಗೆ ಆಕ್ಸಿಡೆಂಟ್ ಆಗಿರ್ಬೋದು. ಸೊ ಆ ಒಂದು ಶಾಕಿಂದ ಆ ಒಂದು ಲೇಡಿ ಕಿರ್ಚಾಡ್ಕೊಂಡು ಕುಂಟ್ಕೊಂಡು ಹೋಗ್ತಿದ್ದಾಳೆ. ಆಕ್ಸಿಡೆಂಟ್ ಆಗಿರೋ ಕಾರಣ ಆ ಒಂದು ಲೇಡಿಯ ಕೈಯಲ್ಲಿರ್ಬೋದು, ಆ ಮುಖದಲ್ಲಿ ಎಲ್ಲ ಗಾಯ ಆಗಿ ರಕ್ತ ಸೋರ್ತಿರ್ಬೋದು ಅಂತ ಅಂದ್ಬಿಟ್ಟು ಒಂದು ಲಾಜಿಕಲ್ ಎಕ್ಸ್ಪ್ಲನೇಷನ್ನ ಮುಂದೆ ಇಡ್ತಾರೆ. ಸ್ವಲ್ಪ ಜನ ಆ ಒಂದು ಲೇಡಿ ಡ್ರಗ್ಸ್ನ ತೊಗೊಂಡು ಡ್ರಗ್ಸ್ ಓವರ್ ಡೋಸ್ ಆಗಿಬಿಟ್ಟು ಈ ರೀತಿ ವಿಚಿತ್ರವಾಗಿ ಆಡ್ತಾಳೆ ಅಂತ ಅಂದ್ಬಿಟ್ಟು ಸ್ವಲ್ಪ ಜನ ಅವರ ಒಂದು ಥಿಯರೀಸ್ಗಳನ್ನ ಮುಂದೆ ಇಡ್ತಾರೆ. ಸೊ ಎಷ್ಟೊಂದು ಥಿಯರೀಸ್ಗಳು ಮತ್ತು ಸ್ಪೆಕ್ಯುಲೇಷನ್ಸ್ಗಳು ಹೊರಗಡೆ ಬಂದರೂ ಕೂಡ ಈ ಒಂದು ಕೇಸ್ ರಿಲೇಟೆಡ್ ಏನೂ ಕೂಡ ಒಂದು ಸ್ಟ್ರಾಂಗ್ ಉತ್ತರ ಸಿಗೋದೇ ಇಲ್ಲ. ತಿಂಗಳುಗಳು ಕಳೆದೋಗುತ್ತೆ. ಬಟ್ ಸಡನ್ನಾಗಿ ಈ ಒಂದು ಕೇಸಲ್ಲಿ ಒಂದು ಬ್ರೇಕ್ ಥ್ರೂ ಸಿಗುತ್ತೆ. ಪೊಲೀಸ್ ಬಾಡಿ ಕ್ಯಾಮ್ ಫುಟೇಜ್ ಲೀಕ್ ಆಗುತ್ತೆ. ಆಗ ಈ ಒಂದು ಕೇಸಿನ ಒಂದು ನಿಜ ಅಂಶ ಹೊರಗಡೆ ಬರೋಕ್ಕೆ ಶುರುವಾಗುತ್ತೆ ಗಾಯ್ಸ್. ಮಾರ್ಚ್ 9, 2022 ರೆಬೆಕಾ MS ಅನ್ನೋ ಒಂದು ಯೂಟ್ಯೂಬ್ ಚಾನಲಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಆಗುತ್ತೆ. Is that real blood or fake blood? It almost looks like fake blood. I don't think any of this is real blood. It's all just Look, and then their face burnt. No, it's gonna make ours. it took me a little bit while, but it's like almost like Halloween, like zombie makeup. ನೋಡಿದ್ರಲ್ಲ ಗೈಸ್, ಸಿಯಾಟಲ್ ಜಾಂಬಿ ವುಮೆನ್ ವಾಸ್ ಎ ಫೇಕ್. ಆ್ಯಂಡ್ ಇದನ್ನೆಲ್ಲ ಮಾಡಿದ್ದು ಮಾರ್ಕೆಟಿಂಗ್ ಸ್ಟೆಂಟ್ಗಾಗಿ. ಪಬ್ಲಿಕ್ಕಿಗಿರ್ಬೋದು, ಪೊಲೀಸ್ ಆಫೀಸರ್ಸ್ಗಳಿಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗುತ್ತೆ, ಏನಕ್ಕಪ್ಪ ಈ ಒಂದು ಲೇಡಿ ಈ ರೀತಿ ಮಾಡಿದ್ಲು ಅಂತ ಅಂದ್ಬಿಟ್ಟು. ಆಗ ನಿಜಾಂಶ ಹೊರಗಡೆ ಬರುತ್ತೆ. ಈ ಲೇಡಿಯ ನಿಜವಾದ ಹೆಸರು ಕಿಂಬರ್ಲಿ ಕಸಾಯ್. ಆ್ಯಂಡ್ ಈ ಒಂದು ಲೇಡಿಯ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ಸ್ಗಳು ಕೂಡ ಸಿಗುತ್ತೆ. ಈ ಒಂದು ಇನ್ಸಿಡೆಂಟ್ ಆಗಿ ಸ್ವಲ್ಪ ಹೊತ್ತು ಆದಮೇಲೆ ಆ ಒಂದು ಲೇಡಿ ಅವಳ ಒಂದು ಸೋಷಿಯಲ್ ಮೀಡಿಯಾ ಪ್ರೊಫೈಲಲ್ಲಿ ಒಂದು ಫೋಟೋನ ಅಪ್ಲೋಡ್ ಮಾಡ್ತಾಳೆ, ಆ ಒಂದು ಸೇಮ್ ಮೇಕಪ್ನ ಇಟ್ಕೊಂಡು. ಆ್ಯಂಡ್ ಕ್ಯಾಪ್ಷನಲ್ಲಿ ಐ ಆಮ್ ನಾಟ್ ಯುವರ್ ಲ್ಯಾಬ್ ಡಾಟ್ ಅಂತ ಬರೆದಿರ್ತಾಳೆ. ಇದನ್ನೆಲ್ಲ ಒಂದು ಲೇಡಿ ಯಾಕಪ್ಪ ಮಾಡಿದ್ದು ಅಂತ ಅಂದರೆ ಒಂದಷ್ಟು ಪೊಲಿಟಿಕಲ್ ಡಿಸಿಷನ್ಸ್ ವಿರುದ್ಧ ಅವರ ಒಂದು ವಾಯ್ಸ್ನ ರೇಸ್ ಮಾಡೋದಕ್ಕೆ ಈ ರೀತಿ ಮೇಕಪ್ನ ಹಾಕ್ಕೊಂಡು ಈ ರೀತಿ ಪ್ರೊಟೆಸ್ಟ್ನ ಮಾಡ್ತಿದೆ ಅಂತ ಅಂದ್ಬಿಟ್ಟು ಒಂದು ಲೇಡಿ ಹೇಳ್ತಾಳೆ. ಸೊ ಗೈಸ್, ನೋಡಿದಲ್ವಾ ನಮ್ಮ ಜಗತ್ತಲ್ಲಿ ಎಷ್ಟು ಉಚಿತವಾದ ಜನ ಇದ್ದಾರೆ ಅಂತ ಅಂದ್ಬಿಟ್ಟು. ನಾನಿಲ್ಲಿ ಆ ಒಂದು ಲೇಡಿ ವಾಯ್ಸ್ ರೇಸ್ ಮಾಡಿ ತಪ್ಪಂತ ಹೇಳ್ತಾ ಇಲ್ಲ, ಬಟ್ ವಾಯ್ಸ್ ರೇಸ್ ಮಾಡೋದಕ್ಕೆ ಯೂಸ್ ಮಾಡಿದ ಒಂದು ಏನು ಪಾರ್ಟಿ ತರುವ ತಪ್ಪಂತ ಹೇಳ್ತಾ ಇದ್ದೀನಿ. ಸದ್ಯಕ್ಕೆ ಪೊಲೀಸಿನ ಒಂದು ಬಾಡಿ ಕ್ಯಾಮ್ ಫುಟೇಜ್ ಲೀಕ್ ಆಯಿತು, ಆಗ ಎಲ್ಲ ನಿಜಾಂಶ ಹೊರಗಡೆ ಬಂತು. ಇಲ್ಲ ಅಂತಂದರೆ ಸುಮಾರು ಜನ ಈ ರೀತಿ ವೀಡಿಯೋಸ್ಗಳಿಗೆ ಕಾಯ್ತಾ ಇರ್ತಾರೆ ಒಂದು ಮಿಸ್ಟ್ರಿಗೆ. ಆ ಒಂದು ಮಿಸ್ಟ್ರಿ ಹಿಂದೆ ಇರೋ ಒಂದು ಸತ್ಯನ ಹುಡ್ಕೋದಕ್ಕೆ ಸುಮಾರು ಜನ ಟ್ರೈ ಮಾಡ್ತಾ ಇರ್ತಾರೆ. ಇನ್ ಕೇಸ್ ಸತ್ಯ ಹುಡ್ಕೋಕ್ಕೆ ಹೋಗಿ ಯಾರಿಗೊಬ್ಬರಿಗೆ ಪ್ರಾಬ್ಲಮ್ ಆಗಿ ತೊಂದರೆ ಆಗಿದ್ದರೆ ಸಿಕ್ಕಾಪಟ್ಟೆ ಕಷ್ಟ ಆಗಿರೋದು. ಬಟ್ ಫಾರ್ಚುನೇಟ್ಲಿ ದೇವ್ರ ದಯೆಯಿಂದ ಯಾರಿಗೂ ಕೂಡ ಏನು ಹಂಗೆ ಆಗಿಲ್ಲ. ಸೊ ದಯವಿಟ್ಟು ಪಬ್ಲಿಕ್ಕಿಗೆ ಯಾರೂ ಕೂಡ ತೊಂದರೆ ಕೊಡೋಕ್ಕೆ ಹೋಗಬೇಡ ಅಂತ ಹೇಳ್ತಾ ಮುಂದೆ ಒಳ್ಳೆ ಸಿಗ್ತೀವಿ. ಸೈನಿಂಗ್ ಆಫ್, ಟೇಕ್ ಕೇರ್, ಬೈ, ಸಿ ಯು ಸೂನ್.